ಎಲ್ರಿಗೂ ನಮಸ್ಕಾರ. ನಾನು ಜೇಮ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸರ್, ನಿಮಗೆ ಎಲ್ಲ ಕಮೆಂಟಲ್ಲೂ ತುಂಬ ಜನ ಕೇಳ್ತಾ ಇದ್ರು ಆ ಓರಿನ ತೋರ್ಸೋಣ ಅಂತ ಬಂದಿದ್ದೀನಿ. ಅದೇ CR7. ಬನ್ನಿ ಆ ಓರಿ ಮಾಲೀಕ್ ಓನರ್ ಏನು ಹೇಳ್ತಾರೆ ಆ ಓರಿ ಬಗ್ಗೆ ತಿಳ್ಕೊಳ್ಳೋಣ. ಹಿಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನಾನು ಮಾತಾಡ್ಸಿ ನೋಡ್ಬೋದು ಹೇಗಿದೆ ಅಂತ. ಹಿಂಗೆ ಏನಿದು ನೋಡಿದ್ರೆ ಹಿಂಗೆ ಭಯ ಆಯ್ತು, ಉಸ್ಕೊಳ್ಳೋದು ನೋಡಿದ್ರೆ ಭಯ ಆಯ್ತು ನನಗೆ. ಇಟ್ಕೊಂಡಿ ಅದು ಒಳಗಡೆ ಇದ್ದಾಗ ಇಷ್ಟು ಚಿಕ್ಕದಾಗ ಕಾಣಿಸ್ತೈತೆ. ನಮಸ್ಕಾರ ಅಣ್ಣ. ಅಣ್ಣ, ನಿಮ್ಮ ಹೆಸರು ಅಣ್ಣ? ಚಿನ್ನರಾಜು ಅಂತ ಅಣ್ಣ, ಇದು ಯಾವ ಊರಣ್ಣ? ಆರೋಬಲ್ಲೆ. ಅರಬೇಲಿ ಅಣ್ಣ, ಕನಕಪುರ ತಾಲೂಕು. ಆರೋಬಲ್ಲೆ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಅಣ್ಣ, ನೀವು ಯಾವಾಗಿಂದ ಓರಿ ಕಟ್ತಾ ಇದ್ದೀರಣ್ಣ? ನಮ್ಮ ತಾತನ ಕಾಲದಿಂದ ಕಟ್ತಾ ಇದೀವಿ. ತಾತನ ಕಾಲದಿಂದ ಕಟ್ತಾ ಇದ್ದೀರ. ಈ ಓರಿ ಅಣ್ಣ, ಈ ಓರಿ ಹೆಸರು ಅಣ್ಣ? CR7 ಅಂತ. ವರ್ತೂರು ಸಂತೋಷ ಅಣ್ಣ. ವರ್ತೂರು ಸಂತೋಷ ಅಣ್ಣ ತಾವಿಂದ ಬಂದು ಕೃಷ್ಣಪ್ಪನ ತಗ ಬಂದಿತ್ತು. ಹಾಂ, ಬಂದು ಕೃಷ್ಣಪ್ಪನ ನಾವು ತಂದು. ನೀವು ತಂದಿರಣ್ಣ? ನೀವು ತಂದು ಎಷ್ಟು ದಿವಸ ಆಯ್ತಣ್ಣ? ನಾವು ತಂದು 16 ತಿಂಗಳಾಯ್ತು. 16 ತಿಂಗಳಾಯ್ತು. ಹಸಗಳು ಹೊಸ ಕಟಾವ ಅಣ್ಣ? ಚೆನ್ನಾಗರ ಹೊಸ ಕಟ್ಟದ ಇದು? ಹಾಂ, ಚೆನ್ನಾಗಿ ಕಟ್ತದೆ. ಈ ಓರಿ ಬಗ್ಗೆ ತಿಳ್ಸ್ಕೊಡ್ರಿ ಅಣ್ಣ, ವಿಶೇಷ ಏನು ಅಂತ. ಊರಿ ಬಗ್ಗೆ ಅಂದರೆ ಇದು ಸುತ್ತಮುತ್ತ ಹೆಸರು ಮಾಡೋದ. ಅಣ್ಣ, ಹೆಸರು ಮಾಡಿರ್ತೀವಿ ನಾವು, ಇದನ್ನ ತಂದು ಕಟ್ಟಬೇಕು ಅಂದ್ಬಿಟ್ಟು ಆಸೆ ಅಂತ ತಂದಿದ್ದೀವಿ. ಅಣ್ಣ, ಇದಕ್ಕೆ ಅಣ್ಣ ಮೇವು ಎಲ್ಲ ಏನು ಹಾಕ್ತೀರಣ್ಣ? ಇದಕ್ಕೂ ಮಾಮೂಲಿ ಎಳ್ಜೋಳದ ನುಚ್ಚು, ಜೋಳ, ಉಳ್ಳಿ, ಬೂಸ, ತೆಂಗಿನಕಾಯಿ, ಕ್ಯಾರೆಟು, ಬೀಟ್ರೂಟು. ಅಣ್ಣ, ಇದು ಯಾವಾಗಲೂ ಹಿಂಗೆ ಬುಸ್ ಕೊಡ್ತಾರೆ, ಸಖತ್ ಕೋಪ ಅಣ್ಣ ಇದಕ್ಕೆ. ಇಲ್ಲ, ಈಗ ಮೂಗ್ದಾರ ದಪ್ಪದ ಹಾಕಿರೋದಕ್ಕೆ ಬುಸ್ ಕೊಡ್ತಾರ ಇದು. ಅಣ್ಣ, ನಾನು ಈ ಸುತ್ತಮುತ್ತಲ ಅಣ್ಣ ಈ ಥರ ಎತ್ತರವಾಗಿರೋದು ನೋಡ್ಲಿಲ್ಲ ಅಣ್ಣ. ಈ ಥರ ಎತ್ತರ ಸೈಜು, ಎತ್ತರ ಸೈಜು, ಬೀಸಿ ಎಲ್ಲ ಅದ್ರಲ್ಲೂ ಒಳ್ಳೇದೇ ಓರಿ. ಅಣ್ಣ, ಹಸಗಳು ಬರ್ತಾವ ಅಣ್ಣ ನಿಮ್ಮೂರಲ್ಲಿ? ಪರವಾಗಿಲ್ವಾ ಅಣ್ಣ? ಬರ್ತಾವ ಸಾಕು, ಬರ್ತಾರ ದನ ಸಾಕು ನಮಗೆ. ಸಾಕಣ್ಣ. ದಿನಕ್ಕೆ ಎಷ್ಟು ಬರ್ತಾವಣ್ಣ ಹವಾಮಾನರು? ಮೊದಲು ವಸ್ತ್ರಲ್ಲಿ 7, 8, 10 ಗಂಟಲು ಬಂದಿದ್ದು ಅಣ್ಣ. ಈಗ ದಿವಸ 2, 3, 4 ಹಿಂಗೆ ಬರ್ತಾವೆ. ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ನೀನು ಜಾತಿ ಒಳ್ಳೇದು ಅಣ್ಣ. ಎಲ್ಲ ದೂರದಿಂದ ದನ ಬರ್ತಾವೆ. ನಮ್ಮ ದೂರದಿಂದ ದನ ಬರೋದೇ ಎಲ್ಲಿಂದ ಬರ್ತಾರಣ್ಣ ಜಾಸ್ತಿ ದೂರ? ನರಸೀಪುರ, ಸೀಗಳ್ಳಿ, ಮೈಸೂರು ತಾವು ಸೀಗಳ್ಳಿ, ಅಣ್ಣ. ಇತ್ಲಾಗ ಹೊಗೇನಿಕಲ್ಲು, ಹುಣಸನಹಳ್ಳಿ, ಇತ್ಲಾಗ ಮಾಗಡಿ, ಇತ್ಲಾಗ ಆರವಳ್ಳಿ, ಆನೆಕಲ್ಲು ಎಲ್ಲ ಇತ್ತಿಂದ ತಳಬೆಳಿಗೆಲ್ಲ ಬರ್ತಾವೆ. CR7 ಹುಡಿಕೊಂಬರ್ತಾರೆ ಅಣ್ಣ. ಅಣ್ಣ, ನಿಮ್ಮ ಮಕ್ಕಳು ಅಣ್ಣ ಅವರು ಇಂಟ್ರೆಸ್ಟ್ ಕೊಡ್ತಾವ್ರಣ್ಣ ಹಳ್ಳಿಕರ ಮೇಲೆ? ಇವನು ಇಂಟ್ರೆಸ್ಟ್ ಆಗವನ, ಇವನ್ ದೇಶದಿಂದ ನಾವು ತಂದಿದ್ದು ಊರಿನ. ಅಣ್ಣ, ಇಬ್ರು ಮಕ್ಕಳೇನ ಅಣ್ಣ? ಮುಂದೆ ಕಟ್ತೀರಾ ಬ್ರೋ ನೀವು ಓರಿನ? ಆಸೆಯಿಂದ ಮಾಡಿ ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಅಣ್ಣ, ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ. ಹಂಗೆ 96 ಹೇಳ್ಬಿಡ್ರಿ ಅಣ್ಣ. 11231238. ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರ್ಯಾರು ನೋಡಬೇಕು ಅನ್ನೋರು ಬಂದು ನೋಡಿ. ನೋಡೋಕೆ ಹಳ್ಳಿಕಾರ್ ತಳಿ ಹೇಗಿರುತ್ತೆ, ಅದ್ರ ವಿಶೇಷ ಏನು ಅಂತ ನೋಡಬೇಕು ಅಂದರೆ ಈ ಥರ ಓರಿಗಳನ್ನ ನೋಡಬೇಕು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಒಳಗೆ ಎಷ್ಟು ಎತ್ತರ ಹೋಗಿದೆ ನೋಡಿ. ಅಣ್ಣ 4 ಕಲ್ಲಿತ್ತು, 6 ಗಲ್ ಬಿದ್ದು ಹುಟ್ಟದ. ಈಗ ಕಡೆ ಒಂದ್ ಕಡೆ ಬಿದ್ದದೆ. ಇನ್ನೂ 2-3 ವರ್ಷ ಕೊಡೋಲ್ಲ ಇದನ್ನ. ಅಣ್ಣ, ನೀವು ಯಾವ್ಯಾವ ಓರಿ ಕಟ್ಟಿದ್ರಣ್ಣ ಮುಂಚೆ? ಅಣ್ಣ, ಮುಂದೆ ಹಳ್ಳಿಕಾರ್ ಊರಿನ ಕಟ್ಟಿರೋದು. ಇಂಥ ಹೆಸರು ಮಾಡಿರೋ ಊರು ಯಾವ್ದು ಹೆಸರು ಮಾಡೋ ಕಟ್ಟಿಲ್ಲ ಅಣ್ಣ. ಒನ್ ಟೈಮ್ಗೆ ಜಾಸ್ತಿ ಓರಿ ಕಟ್ಟಿದ್ದೀರಣ್ಣ? ಈಗ 2 ಕಟ್ಟಿದ್ದೀರಣ್ಣ ಅದರ ಒಂದೊಂದು ಟೈಮ್ಗೆ? ಅವಾಗ ನಾವು ಮೊದಲು 2-3 ಕಟ್ಟಿದ್ದೀವಿ. 2-3 ಕಟ್ಟಿರ. ನಿಮ್ಮ ಮಕ್ಕಳು ಮಾಡ್ತಾವ್ರಣ್ಣ ಹುಮ್ಮಸ್ಸಿಂದ? ಮಾಡ್ತಾರೆ. ಬಿಟ್ಬಿಟ್ರೋಣ. ಇವನು ಅವ್ನು ಮಾಡ್ತಾನೆ, ಇವನು ಬೆಂಗಳೂರಿಗೆ ಹೋಯ್ತಾವನ, ಡಿಗ್ರಿ ಓದ್ತಾವಣ. ಅವ್ರು ಇಂಟ್ರೆಸ್ಟ್ ಐತೆ ಅಣ್ಣ. ಅದ ಬಂದ್ರೆ ದನ ಕರಿ ಮೇಲೆ ಬಂದ್ರು, ಊರಿಗೆ ಬಂದ್ರು ದನ ಕರಿ ಮೇಲೆ ಇಂಟ್ರೆಸ್ಟ್ ಚೆನ್ನಾಗಿ. ಅದೇ ಅಣ್ಣ, ತಿಳ್ಕೋಬೇಕು ಅಣ್ಣ. ನಿಮ್ಮಿಂದ ಇವರಿಂದ ಮುಂದಕ್ಕೆ ಬರೋಣ, ಇಲ್ಲಾಂದ್ರೆ ಹಂಗೆ ಕಲೆ ನಿಂತೋಯ್ತದಣ್ಣ. ಇದು ಅಲ್ಲೇ ನಿಲ್ಸ್ಕೊಡ ಅಣ್ಣ. ಈ ಓರಿ ಅಣ್ಣ ಎಲ್ಲಿಂದ ಎಲ್ಲಿಗೆ ಬತ್ತಣ್ಣ? ಫಸ್ಟ್ ಅಣ್ಣ ಯಾರು ಎಲ್ಲಿ ಹುಟ್ಟಿದಣ್ಣ ಇದು? ಇದು ಇಲ್ಲಿ ಸಾಲ್ ಬಂದಿದ್ದು ಹುಟ್ಟಿ ಅಣ್ಣ. ಇದು ಇದ್ರಪ್ಪ ಕಾಡಸಿನಹಳ್ಳಿ ಅಣ್ಣ. ಅವರು ಸಾಲ್ಬನ್ನಿಯವರು ಊರಿಗೆ ಬಿಡ್ಸ್ಕೊಂಡು ಹೋಗಿ ಸಾಲ್ಬನ್ನಿಯರು ಕರ ಹಾಕಿದ್ದು. ಅದರಿಂದ ಚೆಲ್ಲಿಪುರ ದುಡ್ಡಿಯಿಂದ 5 ತಿಂಗಳ ಕರ 76,000 ಹೋಯ್ತು. 76,000ಕ್ಕೆ ಹೋಗಿ 5 ತಿಂಗಳು 8-9 ತಿಂಗಳ ಕರ 130 ಹೋಯ್ತು. 130ರಿಂದ ತಿರುಗು ಉಳ್ಳಿ ಚಿಕ್ಕಣ್ಣ 180ಕ್ಕೆ ತಕೋದ್ರು. ಅಲ್ಲಿಂದ ಮಂಡ್ಯ ಸೋಮಣ್ಣ ಅವರು 230ಕ್ಕೆ ತಕೋದ್ರು. ಅವರು 230ರಿಂದ ವರ್ತೂರು ಸಂತೋಷ 280ಕ್ಕೆ ತಕೋದ್ರು. ಅವರು 3ಕ್ಕೆ ತಕೋದ್ರು. ಬನ್ನೂರು ಕೃಷ್ಣಪ್ಪ ಅವರಿಂದ ನಾವು ತಂದು. ನೀವು ಎಷ್ಟು ತಂದ್ರಣ್ಣ? ನಾವು 3 ಲಕ್ಷಕ್ಕೆ 3 ಲಕ್ಷ ತಂದ್ರಣ್ಣ. ಈ ಥರ ಎಷ್ಟೊತ್ತು ಕಟ್ಟಾಕಿರ್ತೀರಣ್ಣ? ನಾವು ಒಂದು 10 ನಿಮಿಷ ಕಟ್ಟಾಕ್ಬಿಡ್ತೀವಿ. ಭಾರತ್ಗೆ ಅಣ್ಣ ಮೇವೆಲೆ ಅಲ್ಲೇ ಹಾಕ್ತೀರಣ್ಣ? ಎಲ್ಲೇ ಅಲ್ಲಿ ಮೇಯಿಸ್ಕೊಂಡು ಮನೆಗೊಳಗೆ ಇಲ್ಲ ಹಾಕ್ತೀವಿ. ಮಲಿಕೋಗ್ಬಿಡ್ತೈತೆ ಅಣ್ಣ. ಬಗ್ಗೆ ತಿಳ್ಸ್ಕೊಡ್ರಿ ಅಣ್ಣ. ಈ ಓರಿ ಹೆಸ್ರಣ್ಣ? ಅಣ್ಣಯ್ಯ ಅಂತ ಇಕ್ಕಿದ್ದೀರಣ್ಣ? ಎಷ್ಟಣ್ಣ ಏಜ್ ಇದಕ್ಕೆ? ಎಷ್ಟಲ್ಲ? ಇದಕ್ಕೆ 19 ತಿಂಗಳು. 19 ಅಲ್ಲಾಗಿಲ್ಲ. ಅಲ್ಲಾಗಿಲ್ಲ. ಈ ಓರಿ ವಿಶೇಷ ಏನಣ್ಣ? ಊರಿ ವಿಶೇಷ ಅಂದ್ರೆ ಇದು ನಮ್ಮ ಮುಂದೋರಿಗೆ ಹುಟ್ಟಿದ್ದು ಕರ. ಇದು ನಮ್ದು ಮುಂದೋರಿತ್ತು. ಮುಂದುವರಿತ ಅದ್ರದ್ದು ಮಗ ಇದು.
ಇಲ್ಲಿ ಪಕ್ಕದಳ್ಳಿಲೇ ಹುಟ್ಟಿತ್ತು. ಅಣ್ಣ 5 ತಿಂಗಳ ಕರಿನೆಲ್ಲ 52,000 ಕೊಡ್ತಾ ಇದೆ. ತಂದು ವರ್ತೂರು ಸಂತೋಷ್ ಅಣ್ಣ ಕರೆಸಿ ಈಗ ವರ್ಷದ ಬರ್ತಡೇ ಮಾಡ್ದ. ಅಣ್ಣ ಇದು ಸಂತೋಷ್ ಅಣ್ಣ ಅವ್ರು ಬಂದಿದ್ರಣ್ಣ? ಬಂದಿದ್ರು ಇಲ್ಲಿಗೆ. ಎಲ್ಲ ತಿಂಡಿ ಏನು ಕೊಡ್ತೀರಣ್ಣ ಇದಕ್ಕೆ? ಇದಕ್ಕೆ ಉಳ್ಳಿ, ತೆಂಗಿನಕಾಯಿ, ಕ್ಯಾರೆಟು, ಬೀಟ್ರೂಟು, ಅಣ್ಣ ಜೋಳದ ನುಚ್ಚು. ಇನ್ನೇ ಇದು ಬಿಡ್ತಾ ಇದ್ದಣ್ಣ ಬಿತ್ತನೆಗೆ? ಈಗ ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ಟಾರ್ಟ್ ಮಾಡಿದ ಒಂದು 10 ಎಸ್ಕೊಬಿಟ್ಟಿದ್ದೀವಿ ಅಷ್ಟೇ. ಎಷ್ಟೆಲ್ಲ ಆದ್ಮೇಲೆ ಅಣ್ಣ ಬಿತ್ತನೆಗೆ ಬಿಡೋದು? 2 ಆದ್ಮೇಲೆ ಬಿಡಬೇಕು. ಈಗ ಜನಗಳ ಹಿಂಸೆಯಿಂದ ಒಂದು 10 ಎಸ್ಕೊಬಿಟ್ಟಿದ್ದೀವಿ. ಈಗ ಅಣ್ಣ 2 ಆದ್ಮೇಲೆ ಹೇಗೆ ಬಿಡಬೇಕು ಅಂತಾರಣ್ಣ? ವಯಸ್ಸು ಕರೆಕ್ಟ್ ಆಗದೆ ಅಂತ, ಅವಾಗ ನಿಲ್ತದೆ ಅಂತ. ಹೆಂಗಣ್ಣ ಇದು ರ್ಯಾಶ್ ಅಣ್ಣ? ಇಲ್ಲ ಇದೇನು ಸಾಫ್ಟ್ ಆಗದೆ. ಈಗ ಹೊಸದಾಗಿ ಇನ್ನೂ ರಾಸ್ಕೇನು ಬಿಡಲಿಲ್ಲ ಇದು. ಆಮೇಲೆ ಚೇಂಜ್ ಆಗೋಯ್ತಲ್ವಾ ಅಣ್ಣ? ಚೇಂಜ್ ಆಯ್ತದೆ ಅಣ್ಣ. ಇವೆಲ್ಲ ಒಬ್ಬರೇ ಮೇಂಟೈನ್ ಮಾಡ್ತೀರಣ್ಣ? 2 ಓರಿನು ಸೀಮೆಗುಳಿ 3 ಅವ ಅಣ್ಣ. ಬೇರೆ ಅಣ್ಣ ವ್ಯವಸಾಯ ಎಲ್ಲ ಮಾಡ್ತೀರಣ್ಣ? ವ್ಯವಸಾಯ ಮಾಡ್ತೀವಿ ಸದಾ. ಇವೆಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡ್ತೀರಣ್ಣ? ಮಾಡ್ತೀವಿ. ಮುಂದೆ ನಿಮ್ಮ ಮಕ್ಳು ಮಾಡ್ತಾರಣ್ಣ? ಇಂಟ್ರೆಸ್ಟ್ ಐತೆ ಹಳ್ಳಿ ಕಾರ್ ಮೇಲೆ? ಅವ್ರು ಸೇರಿದ್ದು. ಸೇರಿದ್ದು ಅಣ್ಣ ಹಳ್ಳಿ ಕಾರ್ ಬಗ್ಗೆ ಏನು ಹೇಳ್ತೀರಣ್ಣ? ಮುಂದೆ ಓರಿ ಕಟ್ಟೋರ ಬಗ್ಗೆ ಹಂಗಲ್ಲ ಇವೇ ಪ್ರಬಲ ಆಗ್ಬೇಕು. ಎಲ್ಲ ಇಲಾತಿ ಎಸ್ಕೊಂಡು ಕಟ್ಕೊಂಡು ಹಳ್ಳಿ ಕಾರ್ ಎಸ್ಕೊಂಡು ಎಲ್ಲ ಕಮ್ಮಿ ಮಾಡ್ಬಿಟ್ಟವ್ರ. ಈಗ ಹಳ್ಳಿ ಕಾರ್ ಇದ್ರೆ ಒಳ್ಳೇದು. ವ್ಯವಸಾಯಕ್ಕೂ ಅಷ್ಟೇ, ಪ್ರತಿಯೊಂದಕ್ಕೂ ಹಳ್ಳಿ ಕಾರ್ ದನ ಇದ್ರೆ ಒಳ್ಳೇದು. ಯುವ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಣ್ಣ? ಅದೇ ಹಳ್ಳಿ ಕಾರ್ ದನ ಸಾಕಿದ್ರೆ ಅವಕ್ಕೂ ಎಲ್ಲ ಲಾಭನೂ ಇದೆ, ಒಳ್ಳೊಳ್ಳೆ ತಳಿ ಬೀಳ್ತವೆ. ಈಗ ಎಲ್ಲರೂ ಎಲ್ಲ ಇಲಾತಿ ಎಸ್ಕೊಂಡು ಕಟ್ಕೊಂಡು ಎಲ್ಲ ಹಾಲು ಕರೆದು ಎಲ್ಲ ಡೇರಿಗೆ ಹಾಕ್ತಾವ್ರೆ. ಇಲ್ಲ ಇದು ಹಳ್ಳಿ ಕಾರ್ ಎಸ್ಕೊಂಡೆ ಕಮ್ಮಿ ಮಾಡ್ತಾರೆ ಈಗ ನಮ್ಮೂರಲ್ಲಿ. ಅಣ್ಣ ಹೊಸ್ದಾಗಿ ಕಟ್ಟೋರಿಗೆ ತಿಳಿಸ್ಕೊಡ್ತೀರಣ್ಣ ನೀವು? ಈಗ ಹೊಸ್ದಾಗಿ ಓರಿ ಕಟ್ತೀವಿ ನಾವು ಅಂದ್ರೆ ಹೇಳ್ಕೊಡ್ತೀರಣ್ಣ? ಬಂದ್ರೆ ಯಾವ್ದೋ ಕರಗಿರೋ ನೋಡಿ ಒಳ್ಳೆ ಜಾತಿ ನೋಡಿ ನಿಮ್ಗೆ ಗೊತ್ತಿರೋ ತಿಳಿಸ್ಕೊಡ್ತೀರಣ್ಣ? ಹಿಂಗೆ ಬಂದಿರೋಣ. ನಡಿಯಪ್ಪ. ಆ ಕರು ಬಗ್ಗೆ ಹೇಳ್ರಣ್ಣ. ಎಲ್ಲ ಕರ ಎಲ್ಲ ಬಾಬು ಸಾಕು ಅಣ್ಣ. ಈ ಹಣೆ ಒಂಚೂರು ಉಬ್ಬತ್ತ ಅದು ಇದ್ದಿದ್ರೆ ಇದಕ್ಕೆ ಬೆಲೆನೇ ಕಟ್ಟಕಾಯ್ತಾರಲ್ಲ ಅಣ್ಣ. ಪೇಟ ಅಣ್ಣ ಇದು ಹೇಳ್ತಾ ಇದ್ದೀರಾ? ನಿಮ್ಮೂರ ಹಳ್ಳಿ ಕಾರ್ ಕಟ್ಟೋರ ಅಣ್ಣ? ಓರಿಗಳು ಹೊಸಗಳು ಅವಣ? ಪರವಾಗಿಲ್ಲ ಬತ್ತ ಸುತ್ತಮುತ್ತ ಹಳ್ಳಿಯಿಂದ ಬತ್ತಾವೆಲ್ಲ. ಬತ್ತಾವಣ? ಬುಕ್ಕೆಲ್ಲ ಬರ್ದಿಕ್ಕಿರ್ತೀರಣ್ಣ? ಲೆಕ್ಕ ಇಲ್ಲ ಅಂದ್ರೆ ಸುಮ್ಮನೆ ಎಷ್ಟು ಬತ್ತವೆ ಅಂತ ಅಣ್ಣ ನೆನಪಿಗೆ ನೋಡ್ಬೋದು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ರೆಸಿಪ್ಟ್ ಎಲ್ಲ ಕೊಡ್ತಾರೆ. ನಾನು ಇದೇ ಫಸ್ಟ್ ಅಣ್ಣ ರೆಸಿಪ್ಟ್ ಕೊಡ್ತಾ ಇರೋದು ನೋಡಿದ್ದು, ಎಲ್ಲೂ ನೋಡಲಿಲ್ಲ ಅಣ್ಣ. ನೋಡೋದು ರೆಸಿಪ್ಟ್ ಎಲ್ಲ ಕೊಟ್ಟಿದ್ದಾರೆ. ಓರಿಗೌಡರು ಅಣ್ಣಯ್ಯಪ್ಪ ಅಣ್ಣ. ರೆಸಿಪ್ಟಲ್ಲಿ ಯಾವಾಗಿಂದ ಮೇಂಟೈನ್ ಮಾಡ್ತಾ ಇದ್ದೀರಣ್ಣ? ಅಣ್ಣ ಮುಂಚೆ ನಿಮ್ಮ ಮನೇಲಿ ಓರಿ ಕಟ್ತಾ ಇದ್ರಣ್ಣ? ನಿಮ್ಮ ಅಪ್ಪರೆಲ್ಲ ಕಟ್ತಾ ಇದ್ರಣ್ಣ? ಮುಂದಕ್ಕೆ ನಿಮ್ಮ ಮಕ್ಕಳು ವಂಶ ಪಾರಂಪರೆಯಿಂದ ಓರಿ ಕಟ್ಕೊಬೋತಾ ಇದ್ದಾರೆ. ನೋಡ್ಬೋದು ಅವರು ಬುಕ್ಕೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಷ್ಟಾಗದಣ್ಣ ಟೋಟಲು? ಇತ್ತಂದ್ಮೇಲೆ 1300 ರಸಗಳು ಅಣ್ಣ. ಅಣ್ಣ ಈಗ ಓರಿ ಹಾಕೋಬರೋರು ಯಾವ ಟೈಮಿಂಗ್ಸಲ್ಲಿ ಹಾಕೋಬರ್ಬೇಕು ಅಣ್ಣ ಒಳ್ಳೇದು ಅಂದರೆ? ಯಾವ ಟೈಮ್ ಹಾಕೊಂಬಂದ್ರು ಬಿಡ್ತೀರಾ? ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಎಲ್ಲ ಇರ್ತೀರಾ? ಅಣ್ಣ ನೋಡ್ಬೋದು. ಯಾವ ಟೈಮಿಂಗ್ಸಲ್ಲಾದರೂ ಬನ್ನಿ, ಹಾಕೊಂಬರೋರು ನಂಬರ್ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ. CR7 ನೋಡ್ದೋ ಅಲ್ವಾ? ಇದೇ ಥರ ಮುಂದಿನ ವಿಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.